ಮೈಸೂರಿನ ಪಬ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸುತ್ತಲ್ಲ, ಈ ಜಾಗಕ್ಕೆ ಈಗ ಸಚಿವ ಯತೀಂದ್ರ ಅವರು ಹೋಗಿದ್ದಾರೆ, ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ. ಮೈಸೂರಿನ ಪಬ್ನಲ್ಲಿ ಆದಂಥ ದುರಂತಕ್ಕೆ ಸಂಬಂಧಪಟ್ಟಂತೆ 2 ಸಾವು ಕೂಡ ಆಗಿತ್ತು. ದುರಂತ ಸ್ಥಳಕ್ಕೆ ಸಚಿವ ಯತೀಂದ್ರ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸನ್ನ ಮಾಡಿದ್ದಾರೆ. ಅಬಕಾರಿಯ ಡಿಸಿ ಅಮಾನತಿಗೆ ಪಬ್ ಮಾಲೀಕನ ವಿರುದ್ಧ ದೂರು ದಾಖಲು ಕೂಡ ಮಾಡಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಾರಣ ಇದನ್ನೇ ಮಾಡಿರಲಿಲ್ವಂತೆ. ಪರವಾನಗಿಯನ್ನು ಪಡ್ಕೊಂಡಿದ್ದನ್ನು ಮತ್ತೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ಅಗ್ನಿಶಾಮಕ ದಳದವರು ಹೋಗಿಲ್ಲ, ಅಬಕಾರಿಗಳು ಹೋಗಿಲ್ಲ. ಹೇಗೆ ಪರವಾನಗಿ ಕೊಟ್ಟರು? ಯಾವುದು ಏನೂ ಇಲ್ಲ ಲೆಕ್ಕಕ್ಕೆ. ಅವ್ರ ಪಾಡಿಗೆ ಅವ್ರು ನಡ್ಸ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಯತೀಂದ್ರ ಅವ್ರು ಹೇಳಿರೋದು ಈಗ ಅದನ್ನು ಫಸ್ಟ್ ಅವ್ರನ್ನ ಅಮಾನತು ಮಾಡಿ ಅಂತ. ದುರಂತ ಸ್ಥಳಕ್ಕೆ ಸಚಿವ ಯತೀಂದ್ರ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ರಿನ್ಯೂವಲ್ ಮಾಡಿಸ್ಕೊಳ್ಳದೆ ಇರುವಂಥ ಈ ಪಬ್ಗಳ ಕತೆ ಏನು, ಹೇಗೆ ಅವಕಾಶವನ್ನು ಮಾಡಿಕೊಟ್ರು, ಸೊ ಅಲ್ಲಿರುವಂಥ ಡಿಸಿ ಅಮಾನತಿಗೂ ಕೂಡ ಈಗ ಶಿಫಾರಸನ್ನು ಮಾಡಿದ್ದಾರೆ. ಪಬ್ ಮಾಲೀಕನ ವಿರುದ್ಧ ಕೂಡ ದೂರು ದಾಖಲಾಗ್ತಾ ಇದೆ. 2 ಸಾವನ್ನಪ್ಪಿದ್ದಾರೆ ರೀ. ಈಗ ಯಾರಿಗೆ ತೀವ್ರತರವಾದಂಥ ಗಾಯ ಆಗಿದೆ ಅವ್ರನ್ನ ಹೋಗಿ ನೋಡ್ಕೊಂಬಂದೆ. ಸುಮಾರು 40-45% ಬರ್ನ್ ಆಗಿದೆ. ಸೂಪರ್ಫಿಷಿಯಲ್ ಅಲ್ಲದೆ ಡೀಪ್ ಕೂಡ ಬರ್ನ್ ಆಗಿದೆ. ಶ್ವಾಸಕೋಶಕ್ಕೆ ಕೂಡ ಅಫೆಕ್ಟ್ ಆಗಿರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಅವರು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇನ್ಹೇಲ್ ಮಾಡಿರೋದ್ರಿಂದ ಅವ್ರನ್ನ ಅಟ್ಲೀಸ್ಟ್ 2 ದಿವಸ ಅಬ್ಸರ್ವೇಷನಲ್ಲಿ ಇಟ್ಟು ನೋಡಬೇಕು, ಆಮೇಲೆ ಕರೆಕ್ಟಾಗಿ ಏನು ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ. ಮತ್ತು ಮಿಕ್ಕಿದ ಇನ್ನೂ 6 ಜನಕ್ಕೆ ಅವ್ರಿಗೆ ಅಷ್ಟು ಸಿವಿಯರ್ ಬರ್ನ್ಸ್ ಆಗಿಲ್ಲ. ಸೊ ಅಲ್ಲಿ ಹೋಗಿಲ್ಲ. ಮತ್ತು ಮಾರ್ಚುರಿಗೆ ಹೋಗಿದ್ದೆ, ಅಲ್ಲಿ ಮೃತದೇಹಗಳಿತ್ತು. ಮತ್ತು ಆ ಯಾರು ತೀರ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಯವರು ಒಬ್ಬರು ಮಾತ್ರ ಸಿಕ್ಕಿದ್ರು. ಸೊ ಅವ್ರ ಜೊತೆಗೂ ಮಾತನಾಡ್ತೀವಿ. ಒಬ್ಬರಿಗೆ ಸ್ವಲ್ಪ 45% ಬರ್ಸ್ ಆಗಿದೆ, ಅವ್ರು ಸ್ವಲ್ಪ ಸಿವಿಯರ್. ಮಾಲೀಕರ ಪರಿಸ್ಥಿತಿನೂ ಕೂಡ ಅವ್ರಿಗಿಂತ ಈಗ 45% ಏನು ಬರ್ನ್ ಆಗಿದೆ ಒಬ್ಬರಿಗೆ, ಮ್ಯಾನೇಜರ್ಗೆ, ಅದಕ್ಕಿಂತ ಹೆಚ್ಚಿನ ಬರ್ನ್ಸ್ ಅವ್ರಿಗಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಅವ್ರು ಇನ್ನೂ ಸಿವಿಯರ್ ಕಂಡೀಷನಲ್ಲಿ ಇರ್ತಾರೆ. ಬಟ್ ನಾವು ಅವ್ರನ್ನ ನೋಡೋಕ್ಕೆ ಹೋಗಿಲ್ಲ, ಬಿಕಾಸ್ ಈಸ್ ಎ ಕಲ್ಪ್ರಿಟ್. ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ, ಹಾಗಾಗಿ ಅವ್ರು ನೋಡೋಕ್ಕೆ ಹೋಗಿಲ್ಲ. ನಾ ಕೇಳಿದೆ, ಹಾಸ್ಪಿಟ್ಲ್ ಆಮೇಲೆ ಬಂದಿದೆ. ಇದು ಫಸ್ಟ್ ಪಬ್ ಬಂದಿದೆ, ಆಮೇಲೆ ಹಾಸ್ಪಿಟ್ಲ್ ಬಂದಿದೆ. ಪರ್ಮಿಷನ್ ಕೊಡಬಾರ್ದಾಗಿತ್ತು. ಹಾಸ್ಪಿಟ್ಲವರು ಕೂಡ ಸ್ವಲ್ಪ ಜಾಗರೂಕತೆಯಿಂದ ಜಾಗ ಸೆಲೆಕ್ಟ್ ಮಾಡಬೇಕಿತ್ತು, ಬಟ್ ಇಲ್ಲಿ ತೊಗೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ, ಕ್ರಮವಾಗಿ ಇದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ. ಈಗ